ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನಲ್ಲಿ ಭಾರಿ ಮಳೆಯ ಜೊತೆ ಕಡಲಬ್ಬರು ಕೂಡ ಹೆಚ್ಚಾಗ್ತಾ ಇದೆ. ನಾಡ ದೋಣಿ ಮಗುಚಿ ಇಬ್ಬರು ಮೀನುಗಾರರು ನೀರು ಪಾಲಾಗಿದ್ದಾರೆ. ತೋಟಂಬೆಂಗ್ರೆ ಅಳವೆ ಬಾಗಿಲು ಎಂಬಲ್ಲಿ ಈ ಘಟನೆ ನಡೆದಿದೆ. ಯಶವಂತ್ ಹಾಗೆ ಕಮಲಾಕ್ಷ ನೀರು ಪಾಲಾಗಿದ್ದಾರೆ ಮೀನುಗಾರರು. ನಾಡ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳಿದಾಗ ಈ ದುರಂತ ನಡೆದುಬಿಟ್ಟಿದೆ. ಸಮುದ್ರದ ಅಲೆಯ ಅಬ್ಬರಕ್ಕೆ ನಾಡದೋಣಿ ಪಲ್ಟಿಯಾಗಿದೆ. ನಾಡದೋಣಿ ಪಲ್ಟಿಯಾಗಿ ಈ ರೀತಿಯಾಗಿ ಮೀನುಗಾರರು ಸಾವನ್ನಪ್ಪಿದ್ದಾರೆ. ಕಡಲ ತೀರದಲ್ಲಿ ಬಿದ್ದಿದ್ದಾರೆ. ಅಂದರೆ ಅವಶೇಷಗಳು ಕಡಲ ತೀರದಲ್ಲಿ ಬಂದು ಬಿದ್ದಿದ್ದಾವೆ. ನೀರು ಪಾಲಾದ ಇಬ್ಬರು ಮೀನುಗಾರರಿಗೆ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಮುಂಗಾರು ಆರ್ಭಟಕ್ಕೆ ಇಂದು ಓವರಾಲ್ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಮಳೆ ಸಂಬಂಧಿತ ಪ್ರತ್ಯೇಕ ಪ್ರಕರಣಗಳಲ್ಲಿ 6 ಸಾವಾಗಿದೆ. ರಾಜ್ಯದಲ್ಲಿ ಮೊಂಟೆಪದವು ಬಳಿ ಗುಡ್ಡ ಕುಸಿದು 3 ಸಾವನ್ನಪ್ಪಿದ್ದಾರೆ. ಕಾಂತಪ್ಪ ಪೂಜಾರಿ ಎಂಬುವರ ಮನೆ ಮೇಲೆ ಗುಡ್ಡ ಕುಸಿತಾಗಿದೆ. ತಾಯಿ ಮಡಿಲಲ್ಲೇ 2 ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಸಹ ದುರ್ಮರಣ ಹೊಂದಿದ್ದಾರೆ. ದೇರಳಕಟ್ಟೆಯಲ್ಲಿ ಕಾಂಪೌಂಡ್ ಬಿದ್ದು ಬಾಲಕಿ ದಾರುಣ ಸಾವನ್ನ ಕಂಡಿದ್ದಾರೆ. ಮನೆಯ ಹಿಂಬದಿಯ ಕಾಂಪೌಂಡ್ ಕುಸಿದು ಮನೆ ಮೇಲೆ ಮಣ್ಣು ಬಿದ್ದಿದೆ. ಈ ವೇಳೆ ಮನೆಯ ಕಿಟಕಿ ಬಿದ್ದು ಬಾಲಕಿ ನಯಿಮಾ ಸಾವನ್ನಪ್ಪಿದ್ದಾರೆ. ಇದೀಗ ದೋಣಿ ಮಗುಚಿ ಇಬ್ಬರು ಮೀನುಗಾರರು ನೀರು ಪಾಲಾಗಿದ್ದಾರೆ.